ಮಾರಕ್ಕ ಸರ್. ಏನಾಗಿದೆ ಅಂದರೆ ನನ್ನ ಮಗನ್ನ ಕರ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬೇಲ್ದಾರ ಕೆಲಸ ಮಾಡ್ಕೊಂಡು ಮನೆಯಾಗ ಚೆನ್ನಾಗಿದ್ದವನ್ನ ತಾಯಿ ಮಗ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ನನಗೆ ಹೇಳಲೇ ಇಲ್ಲ ಅವರು. ಎಲ್ಲ ಹೋಗಿ ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಇಕ್ಕೊಂಡ್ರು. ಒಮ್ಮೆ ಮದುವೆ ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಯಿತು ಎಲ್ಲಿ ಸರಿ ಏರಿ ಎಲ್ಲ ಚೆನ್ನಾಗಿಲ್ಲ ಅಂತ. ನಾನು ಸುಮ್ಮನೆ ಅದೇ 1 ತಿಂಗಳು 2 ತಿಂಗಳು ಆದಮೇಲೆ ಅವನ್ನ ಅವಾಗ ಹೊಡೆದಿಕ್ತಿದ್ರು. ಜಯಮ್ಮ ಒಂದೊಂದು ದಿವಸ ಅವು ಒಂದಿಷ್ಟು ಏನಾನ ಮಾತಾಡ್ಕೊಂಡ್ರೆ ಹೇಳ್ತಿ ಅವ್ನು ಹಿಡ್ಕೊಂಡು 2 ಸರಿ 3 ಸರಿ ಹೊಡೆದಿಕ್ತರು. ಆದರೂ ನಾವು ಒಂದ್ಸರಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಹೊಡಿಬೇಡ ಇನ್ನು ಅವ್ರು ಹೆಂಡ್ತಿ ಗಂಡು ಹಂಗನ ಇಲ್ಲಿ ಅಂತ ಹೇಳಿದ್ರು ಸಾರನ್ನ. ಅಲ್ಲಿಗೂ 2-3 ಸರಿ ಹೊಡೆದಿದ್ದ. ಲಾಟಿಗೆ ನಮ್ಗೆ ಗೊತ್ತಾದ್ರೂ ಏನೋ ಚೆನ್ನಾಗಿರ್ತಾರೆ ಗಲಾಟೆ ಮಾಡ್ಕೊಂತಾರೆ. ಮದುವೆ ಆಗಿ 7 ವರ್ಷ ಆಗಿತ್ತು, 6 ವರ್ಷ 7 ವರ್ಷ ಆಗಿ ಮಗು 3 ವರ್ಷ ಮಗು. ಅಮ್ಮ ಹೆಂಡ್ತಿ ಸತ್ತೋಯ್ತು. ಹಿಂಗೆ ಕಾಯಿಲೆ ಬಂದು ಟೆಂಪ್ರೇಚರ್ ಏನೋ ಪಿಡ್ಸ್ ಅಂತ ಬಂದು ಆಸ್ಪತ್ರೆ ಹಾಕೊಂಡು ಅಷ್ಟಕ್ಕೆ ಸತ್ತೋಗಿ ಹೆಂಡ್ತಿ ಸೊಸೆ ಆಗಬೇಕು. ನಮ್ಮ ಸೊಸೆ ಮಗ ಆಮೇಲೆ ಮಗ ಇತ್ತಂತ ಅವನು ನನ್ನ ಮನೆ ಕರ್ಕೊಂಡೋಗಿ ಬೆಂಗಳೂರಿಗೆ ಇಕ್ಕಂಡಿದ್ದೆ. ಕೂಲಿ ನಾಲಿ ಮಾಡೋಕ್ಕೆ ಹೋಗಿದ್ದು. 4-5 ಜನ ಮಕ್ಕಳು, ನನಗೆ ಹೆಣ್ಣು ಮಕ್ಕಳು. ಅವನು ಅವ್ರ ಮನೆಗೆ ಇಕ್ಕೊಂಡವ್ರೆ. ನನ್ನ ಗಂಡನ ಹಿಂಗೆ ತೀರೋಗ್ಬಿಟ್ಟ. ಅವರೇ ಹೊಡೆದ್ರೆ ಏನು ಮಾಡಿದ್ರೆ ನನ್ನ ಮಗನ ಹೊಡಿತಾರೆ. ಯಾಕೆ ಹೊಡೆದಿತ್ತು ಅಂತ ಕೇಳಿದ್ಕೆ ನಮ್ಮ ಯಜಮಾನ್ರು ಹಂಗೆ ಸಾಯಿಸ್ಬಿಟ್ಟವ್ರೆ. ಇವಾಗ ನನ್ನ ಮಗ ಹೆಂಡತಿ ಸತ್ತೋಗೈತಂತೆ, ಮಗ ಐತಂತ, ಮಗನೇ ಐತಂತ ಮನೆಗೆ ಹೋಗಿದ್ದಕ್ಕೆ ದಾರುಣವಾಗಿ ಊರಾಗ್ಬಿಟ್ಟು ಕರ್ಕೊಂಡೋಗಿ ಜಯಮ್ಮನ ದಿವಸ ಅವ್ರ ಸಾಯಿಸ್ಬಿಟ್ಟವ್ರ. ಏನು ಮಾಡ್ಬೇಕಂತ ನನಗೆ ನ್ಯಾಯ ಕೊಡಿಸ್ರಿ. ನನಗೆ ನ್ಯಾಯ ಆಗಬೇಕು. ಇದು ಏನೇ ಆಗಲಿ ನ್ಯಾಯ ತೀರ್ಮಾನ. ನನ್ನ ಮಗ ಎಷ್ಟು ಮಿಲಿ ಒದ್ದಾಡಿದ್ದಾನೆ. ಹಂಗೆ ಧಾರವಾಡಗೆ ಆಟೋಗೆ ಹಾಕ್ಕೊಂಡು ಹೋಗ್ಬಿಟ್ಟು ನೆಂಟ್ರನ್ನೆಲ್ಲ ಕರ್ಕೊಂಡು ಅವರು ಒಂದೊಂದು ದಿವಸ ಜಯಮ್ಮ ಅವ್ರ ನೆಂಟ್ರನ್ನ ಕರ್ಕೊಬಂದು ಊರೇ ಹಾಕ್ಬಿಟ್ಟು ಸಾಯಿಸ್ಬಿಟ್ಟಾರೆ. ಕೆನ್ನೆಗೆ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟಾರೆ ನನ್ನ ಮಗನ್ನ. ಏನು ಮಾಡಬೇಕು? ನಮಗೆ ನ್ಯಾಯ ಕೊಡ್ರಿ ಸರ್, ನ್ಯಾಯಕ್ಕೆ ತೀರ್ಬೇಕು. ನಾನೇನು ಮಾಡಬೇಕು ನನಗೆ ಗೊತ್ತಿಲ್ಲ. 6 ಜನ ಮಕ್ಕಳು, ಅವನೇ ದೊಡ್ಡನು. ನನ್ನ ಮಕ್ಕಳಿಗೆಲ್ಲ ಮದುವೆ ಮಾಡ್ತಾನೆ. ನನ್ನ ಗಂಡನ ಸತ್ತಾಗೆ ನನ್ನ ಗಂಡನ ಹೋದಂಗೆ ಅವನು ಸಾಯಿಸಿಬಿಟ್ಟವ್ರೆ. ನಮಗೆ ಯಾರೇನು ಅವ್ರಿಗೆ ಏನು ಶಿಕ್ಷೆ ಬೇಕೇ ಬೇಕು. ನಮಗೆ ನ್ಯಾಯ ಕೊಡಲೇಬೇಕು. ನನ್ನ ಅನ್ಯಾಯ ಮಾಡೋನೆ ನನ್ನ ಮಗನ ಇವಾಗ ಸಾಯಿಸ್ಬಿಟ್ಟವ್ರೆ.